ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ಬಂದುಬಿಟ್ಟು ವೆಜಿಟೇಬಲ್ ಸೂಪ್ ಮಾಡುವ ಅಂತ. ಮಳೆಗಾಲಕ್ಕೆ ಮತ್ತು ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬಂದಾಗ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟು, ಬೀನ್ಸು ಎಲ್ಲ ಹಾಕೋತಾ ಇದ್ದೀನಿ. ನೀವು ಯಾವ ತರಕಾರಿ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು. ನಾರ್ಮಲಾಗಿ ಮಶ್ರೂಮ್ ಸೂಪು, ಟೊಮೆಟೊ ಸೂಪು, ವೆಜಿಟೇಬಲ್ ಸೂಪು, ಕಾರ್ನ್ ಸೂಪು ತುಂಬ ಮಾಡ್ತಾರೆ. ನಾನಿವತ್ತು ನೋಡಿದ್ರಲ್ಲ, ಕ್ಯಾರೆಟು, ಬೀನ್ಸು, ಸ್ವಲ್ಪ ಕ್ಯಾಬೇಜು, ಅದಾದಮೇಲೆ ನವಿಲುಕೋಸು, ಸ್ವಲ್ಪ ಬಟಾಣಿನ ತೊಗೊಂಡಿದ್ದೀನಿ. ನಿಮಗೆ ಆಪ್ಷನಲ್ಲು ಬೇರೆ ತರಕಾರಿ ಕೂಡ ತೊಗೋಬೋದು. ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬಟರ್ ಸ್ವಲ್ಪ ಕರಗಿದ್ದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನೆಲ್ಲ ನೀಟಾಗಿ ವಾಶ್ ಮಾಡಿ ಇದ್ರ ಜೊತೆಗೇ ಆ್ಯಡ್ ಮಾಡ್ಕೊತೀನಿ. ನೋಡಿದ್ರಲ್ಲ, ಚೆನ್ನಾಗಿ ಈಗ ತರಕಾರಿನೆಲ್ಲ ತೊಳೆದಾಕೊಂಡು ಈ ಬಟರ್ ಜೊತೆಗೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೋತಾ ಇದ್ದೀನಿ ನಾನು. ಇದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ನೀರು ಹಾಕ್ಕೋತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೋಬೋದು, ಅಥವಾ ನಾನು 1.5 ಬೌಲಷ್ಟು ಹಾಕ್ಕೊಂಡಿದ್ದೀನಿ ನೀರು. ನನಗಿಷ್ಟು ಸಾಕು ಅನ್ನಿಸ್ತು. ನೋಡ್ಬೋದು ನೀವು. ತರಕಾರಿ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಬೆಂದೋಗುತ್ತೆ. ನೀವು ಇನ್ನೂ ಸಣ್ಣ ಬೇಕು ಅಂದ್ರೂ ಕಟ್ ಮಾಡ್ಕೋಬೋದು ಆರಾಮಾಗಿ. ಇದ್ರ ಜೊತೆಗೆ ಕಾರ್ನ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿಕೊಂಡು ಉಪ್ಪು ಬೇಕನ್ಸಿದ್ರು ಕೂಡ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ನೀವು ವೈಟ್ ಪೆಪ್ಪರ್ ಪೌಡ್ರ್ ಇದ್ದರೂ ಕೂಡ ಉಪಯೋಗಿಸ್ಬೋದು. ನಾನು ವೈಟ್ ಪೆಪ್ಪರ್ ಪೌಡ್ರ್ ಉಪಯೋಗಿಸ್ತಿಲ್ಲ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನೇ ಉಪಯೋಗಿಸ್ತಾ ಇದ್ದೀನಿ. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದು ಕಾರ್ನ್ಫ್ಲೋರ್ ಇಲ್ಲ ಅಂದರೂ ಕೂಡ ನೀವು ಹಾಗೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬಂದು ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ, ಟೇಸ್ಟು, ಮತ್ತು ಇದು ಗಟ್ಟಿ ಆಗುತ್ತಲ್ವ, ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಮಾತ್ರನೇ ಉಪಯೋಗಿಸೋದು. ಕಂಪಲ್ಸರಿ ಅಂತ ಏನಿಲ್ಲ, ಇದ್ದರೆ ಉಪಯೋಗಿಸ್ಕೋಬೋದು. ನೀವು ನಾರ್ಮಲಾಗಿ ಮಶ್ರೂಮ್ ಸೂಪ್ ಮಾಡಿದ್ರು ಸೇಮ್ ಮೆಥಡೇ, ಏನು ಚೇಂಜಸ್ ಇಲ್ಲ. ಇದನ್ನು ಈಗ ತರಕಾರಿ ಜೊತೆಗೇ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸ್ಕೊಟ್ಕೋಬೇಕು, ಇಲ್ಲಾಂದರೆ ಇದು ತಳ ಅಂಟಿಬಿಡುತ್ತೆ. ತಳ ಒತ್ತಿದಾಗ ಮತ್ತೆ ಕಷ್ಟ ಆಗುತ್ತೆ, ಬೇಗನೆ ಗಟ್ಟಿ ಆಗ್ತಾ ಬರುತ್ತಲ್ಲ ಇದು, ಹಂಗಾಗಿ ತಳ ಒತ್ತುತ್ತೆ. ಈಗ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ವೈಟ್ ಪೆಪ್ಪರ್ ಪೌಡ್ರ್ ಕೂಡ ಉಪಯೋಗಿಸ್ಬೋದು. ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ನಮ್ಮ ಮನೇಲಿ ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ ಪೆಪ್ಪರ್ ಪೌಡ್ರು. ಸ್ವಲ್ಪ ಇದನ್ನು ನಾವು ಪೆಪ್ಪರ್ ಪೌಡ್ರ್ ಬಿಟ್ಟು ಇನ್ನೇನು ಖಾರ ಹಾಕೋದಿಲ್ಲ. ಉಪ್ಪು, ಪೆಪ್ಪರ್ ಪೌಡ್ರು, ತರಕಾರಿ, ಇದಿಷ್ಟೇ. ಪೆಪ್ಪರ್ ಪೌಡ್ರಲ್ಲೇ ತುಂಬ ಜಾಸ್ತಿ ಖಾರ ಬೇಕಾಗಲ್ಲ. ನಿಮಗೆ ಮೀಡಿಯಮ್ಮಾಗಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡೋದಲ್ಲ ಯಾವ ಥರ ಆಗಿದೆ, ಈಗ ನೋಡ್ಬೋದು ಗಟ್ಟಿಯಾಗಿದೆ. ಸ್ವಲ್ಪ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆಯಾ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು ರುಚಿ ನೋಡಿಕೊಂಡು ಉಪ್ಪೇನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಖಾರ ಕಡಿಮೆ ಇದೆ ಅಂದರೆ ಪೆಪ್ಪರ್ ಪೌಡ್ರೇ ಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ಚೆನ್ನಾಗಿ ಕುದ್ದು ತರಕಾರಿ ಎಲ್ಲ ಬೆಂದಿದೆ, ನೋಡ್ಬೋದು ನೀವು. ಇಷ್ಟು ಮಾತ್ರ ಗಟ್ಟಿ ಆದರೆ ಸಾಕು, ತುಂಬ ಜಾಸ್ತಿ ಗಟ್ಟಿ ಬೇಡ. ಮತ್ತು ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಅದು ತಳ ಒತ್ತಿಬಿಡುತ್ತೆ. ಈ ತಲೆನೋವು ಇದ್ದಾಗ ಮತ್ತು ಈ ಟೀ ಕಾಫಿ ಎಲ್ಲ ಕುಡಿತಾರಲ್ಲ, ಸೊ ಅದ್ರ ಬದಲಾಗಿ ಇದನ್ನು ಸೂಪ್ ಅನ್ನೋದನ್ನ ಮಾಡ್ಕೊಂಡು ಕುಡಿಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ತುಂಬ ಒಳ್ಳೆಯದಾಗ್ತದೆ. ನಾನು ಹೇಳ್ದಂಗೆ ಟೊಮೆಟೊ ಇದ್ದರೂ ಸಾಕಾಗುತ್ತೆ. 1 ಟೊಮೆಟೊನ ಕೂಡ ಉಪಯೋಗಿಸ್ಕೊಂಡು ಆರಾಮಾಗಿ ಸೂಪ್ ಮಾಡ್ಕೋಬೋದು. ಇಲ್ಲ ತರಕಾರಿನೂ ಅಷ್ಟೇ, 1-2-3 ತರಕಾರಿ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ವಾರದಲ್ಲಿ 1 ಸತಿನೋ ತಿಂಗಳಲ್ಲಿ 1-2-3 ಸತಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತದೆ, ಚೆನ್ನಾಗಿ ಅನಿಸುತ್ತೆ. ಈ ಟೀ ಕಾಫಿ ಏನು ಅಭ್ಯಾಸ ಇಲ್ಲ ಅನ್ನೋರು ಮತ್ತು ಮಕ್ಕಳು, ಅವ್ರಿಗೆಲ್ಲ ಈ ಥರ ಮಾಡಿಕೊಡ್ಬೋದು ಆರಾಮಾಗಿ. ಊಟಕ್ಕೆ ಮುಂಚೆ ಮಾಡಿಕೊಟ್ರೆ ಚೆನ್ನಾಗಿ, ಇದು ಪೆಪ್ಪರ್ನ ಎಲ್ಲ ಉಪಯೋಗಿಸ್ತೀವಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಯಾವಾಗಲೂ ಹೋಟ್ಲುಗಳಲ್ಲೆಲ್ಲ ಊಟಕ್ಕೆ ಮುಂಚೆ ಫಸ್ಟ್ ಸೂಪ್ ಕೊಡ್ತಾರೆ. ನೋಡಿದ್ರಲ್ಲ, ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ವೆಜಿಟೇಬಲ್ ಸೂಪ್ ರೆಡಿ ಆಯಿತು. ಈ ಸೂಪ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.